ಸಚಿವರಾಗಿರುವಂತಹ ಆರ್ ವಿ ತಿಮ್ಮಾಪುರ ಅವರ ಜೊತೆ ನಮ್ಮ ಜೊತೆಲಿದ್ದಾರೆ, ನೇರವಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗಾಗಲೇ ಏನು ಉಪಚುನಾವಣೆ ಫಲಿತಾಂಶ ಬಂದಿದೆ, ಪಂಚರಾಜ್ಯಗಳ ಚುನಾವಣೆ ಕೂಡ ಹೊರಬಂದಿದೆ. ಏನು ಹೇಳ್ತೀರಾ? ಮೊದಲನೇದಾಗಿ ಉಪಚುನಾವಣೆ ಫಲಿತಾಂಶವನ್ನು ಗಮನಿಸಿದ ಬಳಿಕ ಎರಡೂ ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಉಪಚುನಾವಣೆ ಬಾಗಲಕೋಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಮುಖ್ಯಮಂತ್ರಿ ಮಾಡಿದಂಥ ಗ್ಯಾರಂಟಿ ಯೋಜನೆಗಳು, ಸಂಘಟನೆಯಲ್ಲಿ ಚತುರಿರ್ತಕ್ಕಂಥ DCM ಸಾಹೇಬರು ಅವ್ರದ್ದಾದ ಒಂದು ಟೀಮನ್ನಲ್ಲಿ ಇಡ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಅವ್ರದ್ದಾದ ಒಂದು ಟೀಮ್ ಇಡ್ತಕ್ಕಂಥದ್ದು. ನಮ್ಮ ಟೀಮು ಅಲ್ಲಿ ಲೋಕಲಲ್ಲಿ ನಾವಿರೋದ್ರಿಂದ ನಾವು ಸಮರ್ಪಕವಾಗಿ ಏನು ವೀಕ್ನೆಸ್ ಇದೆ, ಎಲ್ಲಿ ಏನಿದೆ ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ನಮ್ಮ ಪಕ್ಷ ಮಾಡ್ತಕ್ಕಂಥ ಹಲವಾರು ವಿಚಾರಗಳನ್ನ ಜನತೆಗೆ ತಿಳಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿ ಯುವಕನಿದ್ದಾನೆ ಅಂತಕ್ಕಂಥದ್ರ ಜೊತೆಗೆ ಹಲವಾರು ವಿಚಾರಗಳು ಏನು HY ಮೇಟಿ ಸಾಹೇಬರು ಮೃದು ಸ್ವಭಾವ, ಅವ್ರು ಮಾಡಿದಂಥ ಮೆಡಿಕಲ್ ಕಾಲೇಜು, ನಾವು ಸಂತ್ರಸ್ತರಿಗೆ ನೀರಾವರಿಗೆ 40 ಲಕ್ಷ, ವನಬೇಸಾಯಿಗೆ 30 ಲಕ್ಷ ಕೊಡ್ತಕ್ಕಂಥ ತೀರ್ಮಾನಗಳು ಇವೆಲ್ಲವೂ ನಮ್ಮ ಚುನಾವಣೆಗೆ ಕೈ ಹಿಡಿದಿದ್ದಾವೆ. ಒಬ್ಬ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು, ಬಟ್ ಇಡೀ ಸಂಪುಟವು ಕೂಡ ಸಪೋರ್ಟ್ ಮಾಡಿದೆ. ಹಾಗೆಯೇ ಸ್ವತಃ CM ಅವರು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಮಾಡಿದರು. ಆದರೂ ಕೂಡ ಎಲ್ಲೊಂದು ಕಡೆ BJP ಪರವಾದಂತಹ ಅಲ್ಲೇ ಬಾಗಲಕೋಟೆಯಲ್ಲಿ ಇದೆ ಅಂತ ಬಿಂಬಿಸಲಾಗ್ತಾ ಇತ್ತು. ಇದೆಲ್ಲವನ್ನು ದಾಟಿ ಗೆದ್ದಿರುವಂಥದ್ದು, ಅದು ಕೂಡ ದೊಡ್ಡ ಏನೋ ಲೀಡಲ್ಲಿ. ಸರ್ ಏನು ಹೇಳ್ತೀರಿ? ಅವರು ಸುಳ್ಳನ್ನು ಹೇಳ್ಕೊಂಡು ಬಂದರು, ನಾವು ನಿಜ ಹೇಳಿದ್ದೀವಿ. ವ್ಯತ್ಯಾಸ ನಮ್ಮದು ಅವ್ರದ್ದು. ಅವ್ರು ಜನತೆಗೆ ಎಷ್ಟನ್ನು ಸುಳ್ಳು ಹೇಳ್ತಾರೆ. ಜನತೆಗೆ ಗೊತ್ತಾಯಿತು ಇವರೆಲ್ಲ ಸುಳ್ಳುಗಾರರು. ಕಾಂಗ್ರೆಸ್ಸಿನ ನಾವು ಮಾಡಿದಂಥ ಕೆಲಸಗಳನ್ನ ಮುಂದಿಟ್ಟಿದ್ದೀವಿ. ಹಿಂದಿನ ದಿವಂಗತ HY ಮೇಟಿ ಅವ್ರ ಕೆಲಸಗಳನ್ನ ಮುಂದಿಟ್ಟಿದ್ದೀವಿ. ಅವ್ರ ಸ್ವಭಾವ, ಮತದಾರನಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ HY ಮೇಟಿ ಸಾಹೇಬರಿದ್ದು ಅಂತಕ್ಕಂಥದ್ದು. ಇಂಥ ಹಲವಾರು ವಿಚಾರಗಳು, ಮುಖ್ಯಮಂತ್ರಿಗಳ ವಿಶೇಷವಾದ ಪ್ರೀತಿ ನಮ್ಮನ್ನು ಕೈ ಹಿಡಿತು. ಯಾವ ವಿಚಾರ ಪ್ರಮುಖವಾಗಿ ಕೈ ಹಿಡಿತು ಅಂತ ಅನ್ಸುತ್ತೆ ಸರ್ ಈ ಉಪಚುನಾವಣೆಯಲ್ಲಿ? ಈ ಉಪಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಸರ್ಕಾರದಿಂದ ಆದಂಥ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳು ಎಲ್ಲ ಜನಪರವಾಗಿ ಜನರ ಮನೆಗಳಿಗೆ ಮುಟ್ಟಿದ್ರಿಂದ ಅದು ನಮಗೆ ಸಹಾಯ ಆಯಿತು. ಸೆಕೆಂಡ್ ಒನ್, ಅವ್ರು ಸುಳ್ಳುಗಾರರು ಅನ್ನೋದು ಜನತೆಗೆ ಗೊತ್ತಾಯಿತು. ಅವರು ಮತದಾರರಿಗೆ ಏನು ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನತೆಯಿಂದ ಗೊತ್ತಾಯಿತು. ಆದ್ದರಿಂದ ಅವ್ರಿಗೆ ಸೋಲಾಯಿತು, ನಮ್ಮ ಗೆಲುವಾಯಿತು. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಅವರಿಗೆ ಲೀಡ್ ಕಡಿಮೆ ಆಯಿತು ಅಂತ ಅನಿಸ್ತಾ ಇಲ್ವ ಸರ್? ಅದು ಸಹಜ ಇದೆ. ನಮ್ಮಲ್ಲಿ ಹಾಗೆ ಮೈನಾರಿಟಿ ಅವ್ರು ನಿಂತಿದ್ರು, ಅವ್ರನ್ನೆಲ್ಲರನ್ನೂ ಹಿಂತೆಗಿಸಿ ಮನವೊಲಿಸ್ತಕ್ಕಂಥ ಕೆಲಸ ಆಯಿತು. ಇಲ್ಲಿ ಅದು ಆಗಲಿಲ್ಲ. ಸಹಜವಾಗಿ ಮೈನಾರಿಟಿ ಓಟ್ ಆ ಕಡೆ ಹೋಗಿದ್ದಾವೆ, ಅಂದ್ರೂ ನಮಗೆ ಹೆಚ್ಚಿನ ಮತಗಳು ಬಂದಿದ್ದಾವೆ. ಆ ಓಟು ನಮಗೆ ಬಂದಿದ್ದರೆ 30-35 ಸಾವಿರ ನಾವು ಗೆದ್ದಿತ್ತಿದ್ದೀವಿ. ಆ ಗ್ಯಾಪ್ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ನೋದಕ್ಕಿಂತ ಅನಾನುಕೂಲ ಆಗಿದೆ. ಅದು ಜೊತೆಗೂ ಮೈನಾರಿಟಿ ಓಟ್ ನಮ್ಗೆ ಹೆಚ್ಚಿಗೆ ಕೊಡೋದ್ರಿಂದ ನಮ್ಗೆ ಗೆಲುವು ಸಾಧ್ಯ. ಪಂಚರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಬರೋದಾದರೆ, ತಮಿಳುನಾಡಿನ ಚುನಾವಣೆ ಫಲಿತಾಂಶ ಇರ್ಬೋದು ಅಥವಾ ಏನು ಪಶ್ಚಿಮ ಬಂಗಾಳದ್ದಿರ್ಬೋದು, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇಲ್ವ ಸರ್? ಅಲ್ಲಿ ಏನಾಯಿತು, ಪಶ್ಚಿಮ ಬಂಗಾಳದಲ್ಲಿನೂ NT ಇನ್ಕಂಬರೆನ್ಸ್ ಇತ್ತು, 15 ವರ್ಷ ರಾಜಕಾರಣದಲ್ಲಿದ್ದರು. ಅದೇ ರೀತಿ ಇಲ್ಲಿ DMK ಪರವಾಗಿರಲಿಲ್ಲ, ಅಲ್ಲಿನೂ NT ಇನ್ಕಂಬರೆನ್ಸ್ ಇತ್ತು. ಅದರ ಲಾಭವನ್ನು ಸರಿಯಾಗಿ ಪಡೆದುಕೊಂಡವರು ವಿಜಯ್ ಹಾಗೂ BJP. ಆ NT ಇನ್ಕಂಬರೆನ್ಸ್ ಲಾಭ ಪಡೆದುಕೊಂಡ್ರೆ ವಿನ ಅಂಥದ್ದೇನು ಮೇಜರ್ ಏನಾಗಿಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ತಮಿಳುನಾಡಲ್ಲಿ ವಿಜಯ್ ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕಮಾಲ್ ಮಾಡ್ತಾರೆ ಅಂತ? ನಾವು ನಿರೀಕ್ಷೆನೇ ಇಟ್ಟುಕೊಂಡಿರಲಿಲ್ಲ. ಒಂದು 15-20 ಸೀಟ್ ಬರ್ಬೋದು, ಹಾಗೆ ಉಳಿದ ಸೀಟನ್ನೇ AIADMK ಕೆಡುತ್ತಾರೆ, DMK ಬರುತ್ತೆ ಅಂತಕ್ಕಂಥದ್ದಿತ್ತು. ಆದರೆ ವಿಜಯ್ ಅವರು ಯುವಕರ ಮಹಿಳೆಯರ ಓಟನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದರು. ನಾನು ಹೋಗಿದ್ದೆ, ತಮಿಳುನಾಡಿಗೆ ಹೋಗಿದ್ದೆ. ಮೇಲೂರು ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪರವಾಗಿ ಎಲೆಕ್ಷನ್ಗೆ ಹೋಗಿದ್ದೆ. ಮೇಲೂರು ಎಲೆಕ್ಷನ್ನಲ್ಲಿ ನಾವು ಗೆದ್ದೀವಿ, ಕಾಂಗ್ರೆಸ್ ಅಲ್ಲಿ ಗೆಲುವಾಯಿತು. ಆದರೆ ಉಳಿದ ಕಡೆಯೆಲ್ಲ DMKನೇ ಅಂತಕ್ಕಂಥ ವಾತಾವರಣ ಇತ್ತು. ವಿಶ್ವನಾಥನ್ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು ಜನರಲ್ದಲ್ಲಿ ರಿಸರ್ವ್ ಕೊಟ್ಟರು ಗೆದ್ದಿದ್ದಾನೆ. ಆ ರೀತಿಯಲ್ಲಿ ವಾತಾವರಣ ಇತ್ತು. ಆದಾಗೂ ಬರ್ತಾ ವಿಜಯನ ಪ್ರಭಾವ ಹೆಚ್ಚಾದ್ದರಿಂದ ನಮಗೆ ಅಲ್ಲಿ NT ಇನ್ಕಂಬರೆನ್ಸ್ ಅದ್ರ ಲಾಭ ವಿಜಯನ ತೆಗೆದುಕೊಳ್ಳ. ಸರ್, ಸಚಿವ ಸಂಪುಟದ ಬಗ್ಗೆ ಬರೋದಾದರೆ ವಿಸ್ತರಣೆಯೋ ಅಥವಾ ಪುನರ್ರಚನೆ ಅನ್ನುವಂಥ ಚರ್ಚೆ ಭಾಳ ನಡೀತಾ ಇದೆ. ಸಾಕಷ್ಟು ಹಿರಿಯ ಶಾಸಕರಿಗೂ ಕೂಡ ತಮಗೂ ಸಚಿವರ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೇಳೋದು ತಪ್ಪಲ್ಲ, ಇದನ್ನು ಹೈಕಮಾಂಡ್ ಮಾಡುತ್ತೆ. ನಾನು ಮಾಡೋದಿದ್ರೆ ನಿಮ್ಗೆ ಹೇಳ್ಬಿಡ್ತೀನಿ. ಆದರೂ ಸರ್, ಸಚಿವ ಸಂಪುಟ ಏನು ನಡಿಬೇಕು ಅಂತ ಏನಿದೆ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಇದೆ. ಸಾಕಷ್ಟು ಜನರು ಒತ್ತಾಯ ಇದೆ. ಹೊಸ ಮುಖಗಳಿಗೆ ಅವಕಾಶ ಕೊಡೋಂಥ ಸಾಧ್ಯತೆ ಇದೆಯಾ ಅಂತ ಏನಾದರೂ ಆ ಬಗ್ಗೆ ಏನಾದರೂ ಹೈಕಮಾಂಡ್ ಏನಾದರೂ ಸೂಚನೆ ಬಂದರೆ ನಿಮಗೆ ಹೇಳ್ತೀನಿ ಸರ್. ಅಲ್ಲ, ಫೈನಲಿ ಇರುವಂಥ ಸಚಿವರುಗಳನ್ನು ಕೂಡ
ಏನೋ ಕೆಲವ್ರನ್ನ ಕೈ ಬಿಡಲಾಗುತ್ತೆ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಅಂತ? ಯಾಕಂದರೆ ತಾವು ಕೂಡ ಒಬ್ಬ ಸಚಿವರಾಗಿರೋದ್ರಿಂದ ಕೇಳಿ ಚರ್ಚೆನೇ ಆಗಿಲ್ಲ ಅಂದರೆ ಅದೆಲ್ಲಿ ಈ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಜೋಯಲ್ ಐಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.